9 ಅವರ್ಸ್ ದರ್ಶನ ಮಾಡಿದ್ದು ನಮಗಂತೂ ಸಾಕಾಯಿತು. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿರೋದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದಲ್ಲಿ. ಅದು ಇವತ್ತು ದರ್ಶನ ಡೇ. ನಿಜವಾಗ್ಲೂ ನಮಗೆ 9 ಅವರ್ಸ್ ದರ್ಶನ ಮಾಡಿ 4 ಕಿಲೋಮೀಟ್ರ್ ಲೈನಲ್ಲಿ ನಿಂತು ನಿಜವಾಗ್ಲೂ ಸಾಕಾಯಿತು. ನೀವೇ ನೋಡ್ತಿರಂಗೆ ರಶ್ ಅಂತೂ ತುಂಬ ಇತ್ತು. ನಾವು 3 ಗಂಟೆಗೆ ನಿಂತಿದ್ದು, ನಮ್ಗೆ ದರ್ಶನ ಸಿಕ್ಕಿದ್ದು ಮಧ್ಯಾಹ್ನ 12 ಗಂಟೆಗೆ. ಇನ್ನೂ ಕೆಲವರಿಗೆ ಲೇಟಾಗಿ ದರ್ಶನ ಸಿಕ್ತು. ನಾವು ಬೆಳಗ್ಗೆನೇ ಹೋಗಿ ಲೈನಲ್ಲಿ ನಿಂತ್ಕೊಂಡಿದ್ದಕ್ಕೆ ಸ್ವಲ್ಪ ದರ್ಶನ ಬೇಗ ಆಯಿತು. ನೀವ್ಯಾರಾದರೂ ತ್ರಯಂಬಕೇಶ್ವರ್ಗೆ ಹೋದರೆ ಸ್ವಲ್ಪ ಅಲ್ಲಿ ಕಂಡೀಷನ್ನ ನೋಡಿ ದರ್ಶನಕ್ಕೆ ನಿಂತ್ಕೊಳ್ಳಿ. ಇದು ನನ್ನ ಜೀವನದಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡಿದ್ದು. ಇನ್ನು 11 ಜ್ಯೋತಿರ್ಲಿಂಗ ಯಾವಾಗ ದರ್ಶನ ಆಗುತ್ತೋ ಗೊತ್ತಿಲ್ಲ. ಆ ದೇವ್ರ ದಯೆಯಿಂದ ಬೇಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕೆಲವೊಂದು ಜಾಗದಲ್ಲಿ ಎಲ್ಲರೂ ಪೊಲ್ಯೂಷನ್ ಅದನ್ನ ನಾವು ಮಾಡ್ತೀವಿ, ಅದನ್ನೇ ಯಾವಾಗಲೂ ಸ್ಟಾಪ್ ಮಾಡಬೇಕು. ನಮಗೆ ಈ ಜ್ಯೋತಿರ್ಲಿಂಗದ ದರ್ಶನ ಮಾಡಿ ತುಂಬ ಅಂದರೆ ತುಂಬ ನೆಮ್ಮದಿ ಆಯಿತು. ಆ್ಯಂಡ್ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬಂತು. ಆ್ಯಂಡ್ ಇಲ್ಲೆಲ್ಲ ಪಲ್ಯೂಟ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನಾವು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ರೆ ಎಲ್ಲ ಕಡೆ ರಶ್ಶು, ಬಸ್ ಕೂಡ ರಶ್ಶು, ಟ್ರೈನ್ ಕೂಡ ರಶ್ಶು. ನಮಗೆ ಹೋಗೋ ಟ್ರೈನು ಬರೋ ಟ್ರೈನ್ 2 ಟಿಕೆಟು ಕನ್ಫರ್ಮ್ ಆಗಿರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ವಾಪಸ್ ಜನರಲ್ಲೇ ಬರೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ನಿಜವಾಗ್ಲೂ ಅದಂತೂ ಹೆಕ್ಟಿಕ್ ಆಗಿತ್ತು. ಈ ಫುಲ್ ವಿಡಿಯೋನ ಆದಷ್ಟು ಬೇಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಂದ ಬರುವಾಗಂತೂ ಜನರಲ್ ಟ್ರೈನಲ್ಲಿ ನಮಗೆ ಸಖತ್ ಅಂದರೆ ಸಖತ್ ಹಿಂಸೆ ಆಯಿತು. ಬಟ್ ಓಕೆ, ಗಾಡ್ಸ್ ಗ್ರೇಸಿಂದ ನಮಗೆ ಜನರಲ್ಲಿ ಕೂತ್ಕೊಳ್ಳೋಕ್ಕೆ ಸೀಟ್ ಸಿಕ್ತು. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.